ನಾನು ಸತ್ಯನೇ ಹೇಳ್ತೀನಿ, ಇದು ಗ್ಯಾಮ್ಲಿಂಗ್ ಜಗತ್ತಿದು. ಇದು ದುಡ್ಡು ಹಾಕಿದ ತಕ್ಷಣ ಬಂದ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಪರಿಶ್ರಮ ಇರುತ್ತೆ, ಬಟ್ ಅದೃಷ್ಟನೂ ಕೂಡ ಇರಬೇಕಾಗ. ಆರೂರ್ ಜಗದೀಶ್ ಅಂದರೆ ಈ ಹುಡುಗರಿಗೆ ಗಂಡಸರಿಗೆ ಗೊತ್ತಿಲ್ಲ. ಆರೂರ್ ಜಗದೀಶ್ ಯಾರಂತ ಮನೇಲಿ ಹೆಂಗಸರು ಹೆಣ್ಮಕ್ಳಿಗೆ ಅವ್ರ ಹೃದಯನ ಕೆದ್ದಿದ್ದಾರೆ. ಇವರು ಅಷ್ಟರ ಮಟ್ಟಿಗಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಅಂದರೆ ಕೃಷ್ಣ ಗುರೂಜಿಯವರು ಮತ್ತು ಇವರು ಗಣೇಶ್ ಅವರು ಎಲ್ಲ ಸೇರಿ ಒಂದು ತಂಡವಾಗಿ ಬಂದು ಈ ಪ್ರೀತಿಗೆ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾವುದೋ ಜನ್ಮದ ಋಣ ಅನಿಸುತ್ತೆ. ಇವತ್ತು ಇವ್ರು ಬಂದು ನನ್ನ ಬರ್ತ್ಡೇಯನ್ನು ಆಚರಣೆ ಮಾಡಿದ್ದಾರೆ. ನನಗೂ ಅದು ಖುಷಿ ಇದೆ. ನಾನು ಆಗ ಸ್ಕೂಲಿಗೆ ಹೋಗುವಾಗ ಈ ಬೇಬಿ ಶಾಮಿಲಿ ಆ್ಯಕ್ಟ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೆ. ಇಷ್ಟು ಚಿಕ್ಕ ಮಗು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡುತ್ತೆ, ನಾನ್ಯಾಕೆ ಆ್ಯಕ್ಟ್ ಮಾಡಬಾರ್ದು ಅನ್ನೋದು. ಬೇಬಿ ಶಾಮಿಲಿನೇ ಇಂಡಸ್ಟ್ರಿಗೆ ಬರೋ ಹಾಗೆ ಮಾಡಿದ್ದು. ಬೇಬಿ ಶಾಮಿಲಿ ನನಗೆ ಯಾವ ಸಂಬಂಧವೂ ಇಲ್ಲ. ಬಟ್ ಆ ಪಿಕ್ಚರೆಲ್ಲ ನೋಡ್ತಿದ್ವಲ್ಲ, ಬೇಬಿ ಶಾಮಿಲಿ, ಆಮೇಲೆ ಒಂದು ಹಾವು, ಒಂದು ಕೋತಿ, ಈ ಥರದ್ದೆಲ್ಲ ನೋಡ್ತಿದ್ವು. ಶಾಂಭವಿ, ಇದು ನಾನು ಯಾಕೆ ಆ್ಯಕ್ಟ್ ಮಾಡಬಾರ್ದು ಅಂತ. ಹಾಗಾಗಿ ನಾವು ಸ್ಕೂಲು, ಕಾಲೇಜು, ಆಮೇಲೆ ಹೈಸ್ಕೂಲ್ ಇದ್ದಾಗ ಈ ಆ್ಯಕ್ಟಿಂಗ್ ಮಾಡ್ತಾಯಿದ್ವಿ, ನಾಟಕಗಳು ಮಾಡ್ತಾಯಿದ್ವಿ. ಆಮೇಲೆ ಭಾಷಣಗಳನ್ನು ಮಾಡುವಂಥದ್ದು. ಆಮೇಲೆ ಎಲ್ಲ ಕಡೆ ಸ್ವಲ್ಪ ಹ್ಯೂಮರ್ ಆಗಿಯೇ, ಅಂದರೆ ಎಂಥದೇ ಏನೇ ಕಷ್ಟಗಳು ಏನೇ ಬಂದ್ರೂ ನಗನಗುತ್ತಾ ಅದನ್ನು ಹೇಳಿ ನನ್ನೊಳಗೇ ಅದನ್ನು ಇಟ್ಕೊಳ್ಳುವಂಥ ಭಾವನೆ ಬಂತು. ಹಾಗೆ ಅದೊಂಥರ ಇದಾಯಿತು. ಅದಾದಮೇಲೆ ಎಲ್ಲರೂ ಹೇಳ್ತಾಯಿದ್ದಾರೆ, ನೀನು ಹೀರೋ ಥರ ಕಾಣಿಸ್ತಾ ಇದೆಯಾ, ನೀನು ಹೀರೋ ಆಗ್ತೀಯಾ, ಹೋಗಿ ಆ್ಯಕ್ಟ್ ಮಾಡು, ಅದು ಮಾಡು, ಇದು ಮಾಡು ಅಂತ. ನಾನು ಮಿರರಲ್ಲಿ ನೋಡಿದೆ, ಹೀರೋ ಆಗ್ಬೋದಾ ಏನು ಅಂತ ಯೋಚನೆ ಮಾಡಿಕೊಂಡು ಅಮ್ಮನ ಹತ್ರ ದುಡ್ಡು ತೊಗೊಂಡು ಒಂದು 3,500 ರೂಪಾಯಿ ದುಡ್ಡು ತೊಗೊಂಡು ಬೆಂಗಳೂರು ಬಸ್ ಹತ್ಬಿಟ್ಟು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್, ಕೋಲ್ಸ್ ಪಾರ್ಕ್, ಅಲ್ಲಿ ಪೇಪರಲ್ಲಿ ಅದಕ್ಕಿಂತ ಹಿಂದೆ ಮಜಾ ಇತ್ತು. ಒಂದು ಪೇಪರಲ್ಲಿ ಆ್ಯಡ್ ಬಂದಿತ್ತು, ನೀವು ಸಿನಿಮಾ ಹೀರೋ ಆಗಬೇಕಂದ್ರೆ ಇಂಟರ್ವ್ಯೂ ಅಟೆಂಡ್ ಮಾಡಿ, ನಿಮಗೆ ಅವಕಾಶ ತೆರೆದಿರುತ್ತೆ, ಹಾಗೆ ಹೀಗೆ ಅಂತ ಇತ್ತು. ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಎಲ್ಲ ನಮ್ಮ ಶಾರದಾ ಸ್ಪೋರ್ಟ್ಸ್ ಕ್ಲಬ್ ಅಂತ ನಮ್ಮ ಊರಲ್ಲಿ ಮುನ್ಕಿಂಜಡಲ್ಲಿದೆ. ಎಲ್ಲ ಫ್ರೆಂಡ್ಸ್ಗಳೆಲ್ಲ ಹೋಗೋ ನೀನು ಅಂತ ಹೇಳಿ ಎಲ್ಲ ಸಪೋರ್ಟ್ ಮಾಡಿದ್ರು. ಹಾಗೆ ನಮ್ಮ ಅಮ್ಮನ ಹತ್ರ ದುಡ್ಡು ಕೇಳಿದೆ, ಅಮ್ಮ ಕಳಿಸಿದ್ರು. ಬೆಂಗಳೂರಿಗೆ ಬಂದು ಕೋಲ್ಸ್ ಪಾರ್ಕು ಅಲ್ಲಿ ಬಂದೆ. ಇಂಟರ್ವ್ಯೂ ಅಂಥದ್ದೇನು ಮಾಡಲಿಲ್ಲ, ಯು ಆರ್ ಸೆಲೆಕ್ಟೆಡ್ ಅಂದ್ಬಿಟ್ರು. ಊರಿನವ್ರಿಗೇನು, ನನಗೇನು ಊರಿನವ್ರಿಗೇನು ಸೆಲೆಕ್ಟೆಡ್ ಅಂತ, ಇವನು ತುಂಬ ಜನ ಇದ್ದರು, ಅಲ್ಲಿ ಕಾಂಪಿಟೇಷನ್ ಇತ್ತು, ಇವನು ಸೆಲೆಕ್ಟ್ ಆದ ಅಂತ. ಅವ್ರು ಯಾರೇ ಬಂದರೂ ಅವ್ರು ಹಾಕ್ಕೋತಿದ್ರು. ಯಾಕಂದರೆ ಅವ್ರಿಗೆ ಸ್ಟೂಡೆಂಟ್ಗಳು ಬೇಕು, ಬೇರೆ ಬೇರೆ ಊರಿಂದ ಬರಬೇಕು, ಅವೆಲ್ಲ ಇರುತ್ತಲ್ಲ, ಟ್ಯಾಟಿಕ್ಸ್ ಅವ್ರದ್ದು ಇರುತ್ತೆ. ನಾನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಜಾಯಿನ್ ಆದೆ. ಆಮೇಲೆ ನನ್ನಲ್ಲಿ ಹುಟ್ಟಿನಿಂದಲೇ ಒಂದು ಮನೆಯಿಂದ ದುಡ್ಡು ತೊಗೊಂಡು ಬರಬಾರ್ದು ಅಂತ. ಈಗ ಅಮ್ಮ ಕಷ್ಟಪಟ್ಟು ದುಡ್ಡು ಕೊಟ್ಟಿದ್ದಾರೆ, ನನ್ನ ಅರ್ನಿಂಗನ್ನು ನಾನೇ ಮಾಡಿ ನಾನೇ ಓದಬೇಕು ಅಂತ. ಅದು ಆ್ಯಕ್ಚುಲಿ ನಮ್ಮ ಊರಿನ ಮಣ್ಣಿನ ಗುಣನೇ ಹಾಗೆ. ನೀವು ಅಲ್ಲಿ ಉಡುಪಿ, ಮಂಗಳೂರು, ಕುಂದಾಪುರ ಆ ಭಾಗದಲ್ಲಿ SSLC ಆಯಿತು, ಫಸ್ಟ್ PU, ಡಿಗ್ರಿ ಆಯಿತು ಅಂದ ತಕ್ಷಣ ಸಂಪಾದನೆ ನಾನು ಮಾಡಬೇಕು ಅಂತ ಪ್ರತಿಯೊಬ್ಬ ಹುಡುಗನಿಗೂ ಅನಿಸುತ್ತೆ. ತಂದೆ ತಾಯಿಯಿಂದ ದುಡ್ಡು ತೊಗೊಂಡು ಬೆಳಿಬೇಕು ಅಂತ ಅನಿಸಲ್ಲ. ಎಲ್ಲ ಊರು ಬಿಟ್ಟು ಮುಂಬೈ ಹೋಗ್ತಾರೆ, ಇಲ್ಲ ದುಬೈಗೆ ಹೋಗ್ತಾರೆ, ಇಲ್ಲ ಬೆಂಗಳೂರು ಬರ್ತಾರೆ, ಇಲ್ಲ ಹುಬ್ಬಳ್ಳಿ, ಧಾರವಾಡ ಆ ಕಡೆ ಹೋಗ್ಬಿಡ್ತಾರೆ. ಅಂದರೆ ದುಡಿಮೆ, ನನ್ನ ದುಡ್ಡಲ್ಲಿ ನಾನು ಬದುಕಬೇಕು ಅನ್ನೋದು. ಹಂಗೆ ತುಂಬ. ಅದಕ್ಕೆ ನಮ್ಮ ಊರಲ್ಲಿ ನಾವು ಈಗ ಬೇಸಿಗೆ ಈ ಟೈಮಲ್ಲಿ ಹೋದಾಗ ಎಲ್ಲ ವಯಸ್ಸಾದವರೇ ಜಾಸ್ತಿ ಇರ್ತಾರೆ ಊರಲ್ಲಿ, ಮಕ್ಕಳೆಲ್ಲ ಬೇರೆ ಊರಲ್ಲೇ ಇರೋದು. ಹಾಗೆ ನನ್ನ ಜರ್ನಿ ಇಲ್ಲಿ ಶುರುವಾಯಿತು. ನಾನು ನಮ್ಮ ರಿಲೇಟಿವ್ ಹೋಟ್ಲಲ್ಲಿ ಕ್ಯಾಶಿಯರ್ ಕೆಲಸ ಮಾಡಿಕೊಂಡು ನೈಟಲ್ಲಿ, ಬೆಳಗ್ಗೆ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮುಗಿಸಿ ಹೀರೋ ಆಗಬೇಕು ಅಂತೆಲ್ಲ 1 ವರ್ಷ ಮುಗಿಸಿದ್ವಿ. ಆಮೇಲೆ ಆಗ ಫೋಟೋ ಇಟ್ಕೊಂಡು ಎಲ್ಲ ಡೈರೆಕ್ಟ್ರು, ಪ್ರೊಡ್ಯೂಸರ್ ಹತ್ರ ಎಲ್ಲ ಹೋಗುವಂಥ ಕೆಲಸ. ಆಗ ನನಗೆ ಅತ್ಲಾಗ ಗಂಡಸು ಅಲ್ಲ, ಇತ್ಲಾಗ ಹುಡುಗನೂ ಅಲ್ಲ, ಆ ಮಧ್ಯ ಇದಿರುತ್ತಲ್ಲ ಸ್ಥಿತಿ. ಹಾಗಾಗಿ ಆಗಲ್ಲ. ಆಮೇಲೆ ಒಂದು ಸಲ ನೋಡಿದೆ, ನಾನು ಒಬ್ಬರು ಡೈರೆಕ್ಟ್ರಿಗೆ ಫೋಟೋ ಕೊಟ್ಟಿದ್ದೆ. ನೆಕ್ಸ್ಟ್ ಟೈಮ್ ಹೋಗುವಾಗ ಕಸದ ಬುಟ್ಟಿಯಲ್ಲಿ ಬಿದ್ದಿತ್ತದು. ಆಗ ನನಗೆ ಯೋಚನೆ, ನಾನು ಹೀರೋ ಮೆಟೀರಿಯಲ್ ಅಲ್ಲ ಅಂತ. ಪುನಃ ಹೋಗ್ಬಿಟ್ಟು ನನ್ನನ್ನು ನಾನು ಥಿಂಕ್ ಮಾಡಿಕೊಂಡು, ಅದಾದಮೇಲೆ ನಮ್ಮ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ವಿಶಾಲ್ ರಾಜ್ ಅಂತ ಇದ್ದರು ಕೊರಿಯೋಗ್ರಾಫರ್. ಅಲ್ಲಿ ನಮಗೆ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾಯಿದ್ರು. ಅವರೊಂದು ಸೀರಿಯಲ್ ಮಾಡ್ತಾಯಿದ್ರು, ಸೋಲು ಗೆಲುವು ಅಂತ. ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ನನ್ನನ್ನು ಹಾಕ್ಕೊಂಡು, ನಮಗೇನು ಕೆಲಸ ಗೊತ್ತಿರಲಿಲ್ಲ. ಅವರೇ ಊಟ ಕೊಡಿಸ್ಬಿಟ್ಟು, ಅವರೇ ತಿಂಡಿ ಕೊಡಿಸ್ಬಿಟ್ಟು,
ಅವ್ರ ಕಷ್ಟದಲ್ಲಿದ್ದರೂ ಕೂಡ ಅವ್ರ ಮನೇಲೂ ಒಂದು ತುತ್ತು ಹಾಕಿ, ಅಂದರೆ ಅದು ಹೆಂಗಾಗಿದೆ ಅಂದರೆ, ನಾನು ಹಿಂಗಿರೋಕ್ಕೆ ಕಾರಣನೇ ನನ್ನನ್ನೆಲ್ಲ ಇವ್ರು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ. ಆಮೇಲೆ ಹೊಸವೆ ಅಂದ ತಕ್ಷಣ ಯಾರೋ ಬಂದು ಊಟಕ್ಕೆ ಹಾಕೋರು ನನಗೆ ಬೆಂಗಳೂರಲ್ಲಿ. ಸೋಲು ಗೆಲುವು ಟೆಲಿಕಾಸ್ಟ್ ಆಗಲಿಲ್ಲ. ಅದಾದಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಫಿಕ್ಸ್ ಆಯಿತು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ. ದೊಡ್ಡ ದೊಡ್ಡ ಡೈರೆಕ್ಟ್ರ್ ಹತ್ರ ಕೆಲಸ ಕಲಿಬೇಕು ಅನ್ನೋ ಆಸೆ. ವಿಶಾಲ್ ರಾಜ್ ಅವರು ಬಿ ಸುರೇಶ್ ಅವ್ರ ಹತ್ರ ಹೋಗು. ಆಗ ನನಗೆ ಬಿ ಸುರೇಶ್ ಅವ್ರು ಸಾಧನೆ ಸೀರಿಯಲ್ ಇಲ್ಲ ನಾನು ದೊಡ್ಡ ದೊಡ್ಡ ಡೈರೆಕ್ಟ್ರು, ಡಿ ಬಾಬು ಅವರು, ಸುನೀಲ್ ಕುಮಾರ್ ದೇಸಾಯಿ ಅವರು, ಆ ಥರದ್ದು ಇಲ್ಲಿ ಹೋಗಬೇಕು ಅಂತ, ಫಸ್ಟ್ ಇಲ್ಲಿ ಹೋಗು ಅಂತ. ಸರಿ ಅಂತ ಒಂದಿನ ಆಗ ಸಾಧನೆ ಸೀರಿಯಲ್ ಬರ್ತಾಯಿತ್ತು ಬಿ ಸುರೇಶ್ ಅವರದ್ದು. ಬಂದ ತಕ್ಷಣ ಯಾವ ಊರು ಅಂದರು. ಉಡುಪಿ. ಏನು ಹೆಸರು? ಜಗದೀಶ ಅಂದೆ. ಊರ ಹೆಸರು ಏನಕ್ಕೆ ಕೇಳಿದ್ರು? ಆರೂರು ಅಂದೆ. ಅಲ್ಲಿಂದ ಆರೂರು ಜಗದೀಶ ಆಯಿತು. ಆ್ಯಕ್ಚುಲಿ ನಾನು ಜಗದೀಶ ಅಂತ ಅಷ್ಟೇ ಇದ್ದಿದ್ದು. ಅದು ಫಸ್ಟ್ ಡೇ ಅಲ್ಲಿ ಆಯಿತು. ತಿಂಡಿ ತಿನ್ನು ಅಂದರು, ಊಟ ಮಾಡು ಅಂದರು. ಕೆಲಸ ಮಾಡ್ತಾನೇ ಇದ್ದೆ. ಆಗ ಯಾರೂ ಕೆಲಸ ಕೊಡ್ತಾ ಇರಲಿಲ್ಲ, ಯಾಕಂದರೆ ಟೀಮಲ್ಲಿ ಅಷ್ಟೊಂದು ಜನ ಇದ್ದರು. ನನಗೆ ಊಟ ತಿಂಡಿ ತಿನ್ನೋಕ್ಕೆ ನಾನು ಇಲ್ಲಿ ಬಂದ ಅಂದ್ಕೊಂಡು ಸೀದಾ ರೂಮಿಗೆ ಬಂದವನು. ಆ್ಯಕ್ಚುಲಿ ಅವ್ನು ಊಟ ತಿಂಡಿನೇ ಇಲ್ಲ, ಆ್ಯಕ್ಚುಲಿ ಯಾರೋ ಕೊಟ್ಟರಷ್ಟೇ ಮಾಡುವಂಥದ್ದು. ಬಂದವನು ನಾನು ಕೆಲಸಕ್ಕೆ ಹೋಗಲಿಲ್ಲ. 2 ದಿನ ಆಯಿತು. ಅದು ಯಾರು ಎಸ್ ಟಿ ಡಿ ಬೂತ್ ನಂಬರ್ ಕೂಡ, ಆಗ ಪೇಜರ್ ಕಾಲ ನಿಮ್ಗೆ ಗೊತ್ತು. ಎಸ್ ಟಿ ಡಿ ಬೂತಿಗೆ ಫೋನ್ ಮಾಡಿಬಿಟ್ಟು ಫೋನ್ ಬಂತು ಅಂತ. ನಮ್ಮದೊಂದು ಬ್ಯಾಚುಲರ್ ರೂಮು. ಕರೆದ ಹುಡುಗ. ಹೋದರೆ ಬಿ ಸುರೇಶ್. ಯಾರು ಕೊಟ್ಟರು ಗೊತ್ತಿಲ್ಲ. ಮುಚ್ಕೊಂಡು ನಾಳೆ ಬೆಳಿಗ್ಗೆ ಇರಬೇಕು. ಸೀದಾ ಶೂಟಿಂಗ್ ಸೆಟ್ಟಿಗೆ ಹೋದೆ. ತಗೊಳ್ಳೋ ಸ್ಕ್ರಿಪ್ಟು, ಕೆಲಸ ಇಲ್ಲ ಅಂತಿದ್ದೆ. ಸ್ಕ್ರಿಪ್ಟ್ ತಗೋ ಅಂದರು, ರೀಡಿಂಗ್ ಬರ್ಕೋ ಅಂದರು. ಆ ಸ್ಕ್ರಿಪ್ಟು ಇದ್ದಿದ್ದು ಸಕ್ರೆಬೇಲ್ ಶ್ರೀನಿವಾಸು. ಅವ್ರು ನೋಡು, ಇವನು ಹೈ ಇನ್ಫ್ಲುಯೆನ್ಸಲ್ಲಿ ಬಂದುಬಿಟ್ಟನೆ ಇವನು ಅಂತ. ಯುವರಾಜ್ ಭಟ್ ಇದ್ದಿದ್ರು. ಆಮೇಲೆ ಈ ದುನಿಯಾ ಸೂರ್ಯ ಆಗ ಸೆಟ್ ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ನಾನು ಕೆಲಸ ಕಲ್ತ್ಕೊಂಡು ಆಮೇಲೆ ಈಗ ಸಕ್ರೆಬೇಲು ಹಂಗೆ ಗುರೈಸಿದ್ರಲ್ಲ, ಆಮೇಲೆ ಅವರನ್ನೂ ಪ್ರೀತಿಯಿಂದ ಅವ್ರ ಜೊತೆನೂ ಹೊಂದಿಕೆ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಸಾಧನೆ ಸೀರಿಯಲ್ ಆಯಿತು. ಆಮೇಲೆ ಟಪೋರಿ ಅಂತ ಬಿ ಸುರೇಶ್ ಅವ್ರದ್ದು ಸರ್ದು ಆ ಸಿನಿಮಾದಲ್ಲೂ ಕೆಲಸ ಮಾಡಿದೆ. ಅದಾದಮೇಲೆ ಗುಪ್ತಗಾಮಿನಿ ನಿರ್ದೇಶನ ಅದರದ್ದೇ. ಆಮೇಲೆ ಇನ್ನೊಂದು ನಿರ್ದೇಶನ ಗುಪ್ತಗಾಮಿನಿ ಆದಮೇಲೆ ಅರುಂಧತಿ, ಅಶ್ವಿನಿ ನಕ್ಷತ್ರ. ಅದಾದಮೇಲೆ ಸ್ವಂತ ಪ್ರೊಡಕ್ಷನ್ ಹೌಸ್ ಜಿ ಕನ್ನಡ. ಅಷ್ಟೊತ್ತಿಗೆ ಇ ಟಿ ವಿ ಕನ್ನಡದಲ್ಲಿದ್ದೆ. 15 ವರ್ಷ ಇ ಟಿ ವಿ ಕನ್ನಡ. ಅದಾದಮೇಲೆ ಜಿ ಕನ್ನಡ, ಶುಭವಿವಾಹ, ಜೋಡಿ ಹಕ್ಕಿ, ಅದು ನಮ್ಮ ಪ್ರೊಡಕ್ಷನ್ದು. ಜೊತೆಯಲ್ಲಿ ಪುಟ್ಟಕ್ಕನ ಮಕ್ಕಳು, ಭೂಮಿ ಬಂದ ಭಗವಂತ, ಈಗ ಆದಿಲಕ್ಷ್ಮಿ ಪುರಾಣ. ಇದ್ರಗಳ ಮಧ್ಯೆ ತುಂಬ ಸಲ ಸಿನಿಮಾ ಮಾಡೋಕ್ಕಂತೆಲ್ಲ ಟ್ರೈ ಮಾಡಿದೆ. ಯಾರೋ ಪ್ರೊಡ್ಯೂಸರ್ ಬರೋದು, ಇನ್ನೇನು ಸಿನಿಮಾ ಇನ್ನೇನು ಹೋಗುತ್ತೆ ಅನ್ನೋ ಅಷ್ಟೊತ್ತಿಗೆ ಅಲ್ಲಿ ಯಾರ್ದೋ ಫ್ಲಾಪ್ ಆಗೋದು. ಪ್ರೊಡ್ಯೂಸರ್ ಅಯ್ಯೋಯ್ಯೋ ಆ ಸಿನಿಮಾನೇ ಫ್ಲಾಪ್ ಆಗೋಯ್ತು, ನಮ್ಮದು ಹೆಂಗೋ ಏನೋ ಅಂದ್ಕೊಂಡು ಇವ್ರ ಭಯ ಇದರಲ್ಲಿ. ಆಮೇಲೆ ಇನ್ನೊಂದು ಏನು ಅಂದರೆ, ನಾನು ಸತ್ಯನೇ ಹೇಳ್ತೀನಿ, ಇದು ಗ್ಯಾಮ್ಲಿಂಗ್ ಜಗತ್ತಿದು. ಇದು ದುಡ್ಡು ಹಾಕಿದ ತಕ್ಷಣ ಬಂದುಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಪರಿಶ್ರಮ ಇರುತ್ತೆ, ಬಟ್ ಅದೃಷ್ಟನೂ ಕೂಡ ಇರಬೇಕಾಗತ್ತೆ. ಈಗ ಒಂದು ನಮ್ಮದಷ್ಟೇ ಅಲ್ಲ, ಹೋಟ್ಲ ಬಿಸ್ನೆಸ್ ಇರ್ಬೋದು, ಅಂಗಡಿ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು. ಪರಿಶ್ರಮ ಇದ್ರೂ ಲಾಸ್ ಯಾಕಾಗುತ್ತೆ ಅಲ್ವಾ? ಸೇಮ್ ಥಿಂಗ್ ಇಲ್ಲಿ ಸಿನಿಮಾದಲ್ಲಿ ಏನಂದರೆ, ಕೋಟಿ ದೊಡ್ಡ ಮಟ್ಟದ ಅಮೌಂಟ್ ಅಂದಾಗ ಲಾಸ್ ಆಗೋದು ದೊಡ್ಡ ಮಟ್ಟದಲ್ಲಾಗುತ್ತೆ. ಲಾಭ ಬಂದರೂ ದೊಡ್ಡ ಮಟ್ಟದಲ್ಲೆಲ್ಲ ಲಾಭ ಬರುತ್ತೆ. ನಾನು ಯಾರೇ ಪ್ರೊಡ್ಯೂಸರ್ ಬಂದರೂ ಅವ್ರಿಗೆ ಸತ್ಯವಾದದನ್ನೇ ಹೇಳ್ತೀನಿ. ಇಂಡಸ್ಟ್ರಿ ಹೀಗೇ ನಡೀತಿರುತ್ತೆ. ಹೀಗೆ ಅವ್ರ ಸತ್ಯ ಏನಾಗುತ್ತೆ, ಅವರಿಗೆ ಕಹಿ ಆಗಿಬಿಡುತ್ತೆ. ಅಯ್ಯೋ ಬೇಡಪ್ಪ ಅಂತ ಹೋಗ್ಬಿಡ್ತಾರೆ. ಅದೇ ಇನ್ನೊಬ್ಬರ ಹತ್ರ ಹೋದಾಗ, ಇಲ್ಲ ಸರ್ ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಅಲ್ಲಿ ಬರುತ್ತೆ, ಅಲ್ಲಿ ಇನ್ನೊಂದು ಕಡೆಯಿಂದ ಬರುತ್ತೆ, ಅದೆಲ್ಲ ಮಾಡಿಕೊಡ್ತೀವಿ ಸರ್ ಅಂತ ಹೇಳ್ಬಿಟ್ಟು ಅವ್ರದ್ದೊಂದು 5 ಕೋಟಿ ಸಿನಿಮಾ ಅಂದರೆ 4 ಕೋಟಿ ಫಸ್ಟೇ ಹಾಕ್ಕೊಂಡು, ಆಮೇಲೆ ಸರ್ ಈ 4 ಕೋಟಿ ತೆಗಿಬೇಕಾದ್ರೆ ಇನ್ನೂ 1 ಕೋಟಿ ಅಲ್ಲಿ ಹಾಕಬೇಕು ಸರ್ ಅಂತ ಇನ್ನೊಂದು 6 ಕೋಟಿ ಫಿಕ್ಸ್ ಮಾಡಿಬಿಡ್ತಾರೆ. ನಾವು ಹಂಗೆ ಮಾಡಲ್ಲ. ಹಾಗಾಗಿ ನನಗೆ ಸಿನಿಮಾ ಇವತ್ತು ತನಕ ಮಾಡೋಕ್ಕಾಗಲಿಲ್ಲ. ಜೀವನ ಹಿಂಗೆ ನಡ್ಕೊಂಡು ಹೋಗ್ತಿದ್ದೆ. ಇದು ನನಗೆ 47 ವರ್ಷ ಮುಗೀತು. 48 ನೋಡ್ಬೇಕು ಏನೇನು ಮಾಡಬೇಕು ಅಂತ. ಆಮೇಲೆ ನನಗಿರೋದು ನನ್ನ ಹೆಂಡತಿ, 2 ಗಂಡು ಮಕ್ಕಳು, ಒಬ್ಬ ಫಸ್ಟ್ ಇಯರ್ PU, ಇನ್ನೊಬ್ಬ 3ನೇ ಕ್ಲಾಸು. ಅಲ್ಲೂ 7 ಇಯರ್ ಗ್ಯಾಪು. ನನಗೂ ನನ್ನ ಹೆಂಡತಿಗೂ ಏಜಲ್ಲಿ 7 ಇಯರ್ ಗ್ಯಾಪು.
ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೀವಿ ಅಂದ್ಕೋತೀನಿ. ಗೊತ್ತಿಲ್ಲ, ಮಾತುಕತೆಗಳು ಆಗ್ತಿರ್ತಾನೆ ಇರ್ತವೆ. ಅದು ಯಾವಾಗ ಅಂದರೆ ಇನ್ನೇನು ಸಿನಿಮಾ ಶೂಟಿಂಗಿಗೆ ಹೋಗಿ ಕಂಪ್ಲೀಟ್ ಆದಮೇಲೆ ಸಿನಿಮಾ ಆಯಿತು ಅಂತ ಹೇಳಬೇಕು, ಬಿಟ್ಟರೆ ಅದಕ್ಕಿಂತ ಮುಂಚೆನೇ ಊಟಕ್ಕಿಂತ ಮುಂಚೆ ಬಾಳೆಲೆಯನ್ನು ಹರ್ದ್ಕೊಂಡಂಗೆ ಆಗುತ್ತೆ. ಯಾಕಂದರೆ ಯಾವುದು ಗ್ಯಾರಂಟಿ ಇರೋಲ್ಲ. ಅಂದರೆ ಇವತ್ತಿನ ಮನಸ್ಥಿತಿಗಳು ಸ್ವಲ್ಪ ಬೇರೆ ಥರ ಇದೆ. ಹಾಗಾಗಿ ಸೀರಿಯಲ್ಲು ಮತ್ತು ಸಿನಿಮಾದಕ್ಕೆ ವ್ಯತ್ಯಾಸ, ಸಿನಿಮಾ ಒನ್ ಟೈಮ್, ಆಮೇಲೆ ಸಿನಿಮಾ ಒಂದು ಸಲ ಮಾಡಿ ಹಿಂಗೆ ನೋಡಿದಾಗ ಇನ್ನೇನೋ ಚೇಂಜಸ್ ಮಾಡ್ಬೇಕಂತ ಚೇಂಜಸ್ ಮಾಡೋಕ್ಕಾಗಲ್ಲ. ಸೀರಿಯಲ್ಲು ಹಾಗಲ್ಲ. ಹೆಂಗೆ ಗೊತ್ತಾ, ಈ ಕೋಲನ್ನು ಬೆಂಡ್ ಮಾಡ್ತೀವಿ ಗೊತ್ತಾ, ನಿಧಾನಕ್ಕೆ ನಮ್ಗೆ ಹೆಂಗೆ ಬೇಕೋ ಹಂಗೆ ಕಥೆನ ಬೆಂಡ್ ಮಾಡ್ಬೋದು. ಯಾಕಂದ್ರೆ ಡೈಲಿ ಎಪಿಸೋಡು. ಇವತ್ತೊಂದು ಎಪಿಸೋಡ್ ಮಾಡಿದಾಗ ನೀವು ಚೆನ್ನಾಗಿಲ್ಲ ಅಂತ ಬೈದಾಗ ಅದು ಹಂಗೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂದಾಗ ನೆಕ್ಸ್ಟ್ ಡೇ ನಮ್ಗೆ ಅವಕಾಶ ಇದೆ ಅದು ಮಾಡೋಕ್ಕೆ. ಸಿನಿಮಾದಲ್ಲಿ ಅದಿಲ್ಲ, ಸೀರಿಯಲಲ್ಲಿ ಅದಿದೆ. ಆಮೇಲೆ ಸೀರಿಯಲಲ್ಲಿ ನಟರುಗಳಿಗೆ ನಟನೆ ಗೊತ್ತಿಲ್ಲದವ್ರಿಗೆ ಇಲ್ಲಿ ಕಲ್ತ್ಕೊಳ್ಳೋಕ್ಕೆ ಅವಕಾಶ ಇದೆ. ಅಲ್ಲಿ ಅವಕಾಶವೇ ಇಲ್ಲ, ಗೊತ್ತಿರೋರು ಮಾತ್ರ ಮಾಡಬೇಕು. ಇಲ್ಲಾಂದ್ರೆ ಅದು ಇತಿಹಾಸದ ಪುಟಕ್ಕೆ ಸೇರ್ಕೊಂಡ್ಬಿಡುತ್ತೆ. ಮಾಡಿದ್ರೆ ಮುಗೀತಲ್ಲಿ. ಇಲ್ಲ ಹಾಗಲ್ಲ, ಇಲ್ಲ ಆ್ಯಕ್ಟಿಂಗ್ ಕಲ್ತ್ಕೋಬೋದು, ಕೆಲಸ ಕಲ್ತ್ಕೋಬೋದು, ಈ ಥರದಲ್ಲಿ ಅವಕಾಶ ಇದೆ. ಹೌದು, ಅವ್ರು ಥಿಂಕಿಂಗ್ ಮಾಡ್ತಾರೆ. ಯಾಕೆ ಗೊತ್ತಾ, ಡೈಲಿ ಮನೆಗೆ ನಾವು ಹೋಗ್ತೀವಿ, ಡೈಲಿ ನೋಡೋರನ್ನ ಥಿಯೇಟ್ರಿಗೆ ಯಾಕೆ ಹೋಗಿ ನೋಡಬೇಕು, ದುಡ್ಡು ಕೊಟ್ಟು ಯಾಕೆ ನೋಡಬೇಕು ಅಂತ ಜನರ ಫೀಲಿಂಗ್ಸ್ ಬರುತ್ತೆ ಅಂತ. ಬಟ್ ನನಗದು ಸರಿ ಅಲ್ಲ. ಯಾಕಂದರೆ ಒಂದೇ ಥರದ ಕ್ಯಾರೆಕ್ಟರ್ ಅಲ್ವಲ್ಲ. ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟ್ರನ್ನ ನಿಭಾಯಿಸಿದ್ರೆ ಬಂದು ನೋಡ್ತಾರೆ. ನಾವು ಮಾಡ್ತಾ ಇರೋದು ಪಾತ್ರ. ನಾನು ಆರು ಜಗದೀಶ್ ಆಗಿ ದಿನ ಆರು ಜಗದೀಶೇ ಬಂದರೆ ಅದು ಸರಿ, ಜನ ನೋಡಲ್ಲ. ಒಂದಿನ ಆರು ಜಗದೀಶ್ ಆಗಿ ಇನ್ನೊಂದು ನಿಮ್ಮ ಎ ಆಗಿ ಬಿ ಆಗಿ ಸಿ ಆಗಿ ಆ್ಯಕ್ಟ್ ಮಾಡಬೇಕು, ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಇರಬೇಕು. ಒಂದೇ ಥರ ನಾನು ಆ್ಯಕ್ಟ್ ಮಾಡ್ತಾಯಿದ್ರೆ ಬೋರ್ ಆಗುತ್ತೆ. ಇವ್ರು ಹಂಗೆ ಮಾಡಬೇಕು. ಉಮಾಶ್ರೀ ಅಮ್ಮ ಮಾಡಲ್ವಾ, ಅವ್ರಿಗಿಂತ ಬೇಕಾ? ಆ್ಯಕ್ಚುಲಿ ಅವ್ರು ಮಾಡುವ ಕೆಲಸನ ಪ್ರೀತಿಯಿಂದ ಮಾಡಿದ್ರೆ ಅದು ಅವ್ರನ್ನ ಕರ್ಕೊಂಡೋಗುತ್ತೆ. ಈ ಶೋಕಿಗೆ 4 ದಿನಕ್ಕೆ ಇದು ಮಾಡ್ತೀನಿ, 5ನೇ ದಿನಕ್ಕೆ ಇನ್ನೊಂದಕ್ಕೆ ಹಾರ್ತೀನಿ ಅನ್ನೋರಿಗೆ ಇದು ದಕ್ಕಲ್ಲ. ಇಲ್ಲಿ ಒಳ್ಳೆಯದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸರ್, ಕೆಟ್ಟ ಎಕ್ಸ್ಪೀರಿಯೆನ್ಸು ಆಗುತ್ತೆ. ಪೇಷನ್ಸ್ ಬೇಕು, ತಾಳ್ಮೆ ಬೇಕು. ತಾಳ್ಮೆ ಇಲ್ಲ ಅಂದರೆ ಇಲ್ಲ, ಆಗಲ್ಲ. ಒಂದು ಹೊತ್ತು ಊಟ ಸಿಗುತ್ತೆ, ಒಂದು ಹೊತ್ತು ಊಟ ಸಿಗಲ್ಲ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೋತೀರಾ, ಇಲ್ಲಿಗೆ ಬನ್ನಿ. ಬ್ಯಾಲೆನ್ಸ್ ಮಾಡ್ಕೊಳ್ಳಲ್ವಾ, ಬರಬೇಡಿ. ಆರೂರು ಜಗದೀಶ್ವರ್ ಅಂದರೆ ನಂಗೆ ತುಂಬ ಇಷ್ಟ. ತುಂಬ ಅಂದರೆ ಒಂಥರ ಅದು ಹೇಳ್ಕೊಳಕ್ಕಾಗಲ್ಲ. ಅವ್ರ ಮೇಲೆ ಭಾಳ ಒಂದು ಇದಿದೆ. ಮತ್ತು ಇದಲ್ಲ, ನನಗೆ ಪರಿಚಯ ಆಗಿದೆ. ಪ್ರತಿಯೊಂದು ಬರ್ತ್ಡೇಗೂ ಬಂದು ನಾನು ಅವ್ರು ಬೇಡ ಅಂತಾರೆ, ನಾವು ಒತ್ತಾಯಪೂರ್ವಕವಾಗಿ ಅವ್ರನ್ನ ಇದು ಮಾಡಿಕೊಂಡು ಮಾಡ್ತಾಯಿದ್ದೀನಿ, ಅವಕಾಶ ಮಾಡಿಕೊಡ್ತಾರೆ. ಮತ್ತು ಇಂಥವರೆಲ್ಲ ನಮ್ಗೆ ಪರಿಚಯ ಆಗಿದ್ದು ಅದೇನೋ ಒಂಥರ ಈ ಮಾಣಿಕ್ಯ ಸಿಕ್ಕಂಗೆ ಆಗಿದೆ ನಮಗೆಲ್ಲ. ನಿಜ ಹೇಳ್ಬೇಕಂದ್ರೆ ನಮ್ಮ ಸೌತ್ ಕೆನರಾ ನಮ್ಮ ಮನೆ ಹತ್ರನೇ ಆಗುತ್ತೆ ಅವ್ರದ್ದು ಹೆಚ್ಚು ಕಮ್ಮಿ. ಆದರೂ ಅವ್ರದ್ದೆಲ್ಲ ಒಂದು ಇದು ನೋಡಿದರೆ ತುಂಬ ಖುಷಿ ಆಗುತ್ತೆ. ಅವ್ರ ಬಗ್ಗೆ ಯಾರ ಕೇಳಿದರೆ, ಕೆಲವ್ರು ನಿಮ್ಗೆ ಆರೋಗ್ಯ ಜಗದೀಶ್ ಗೊತ್ತಲ್ಲ ಅಂತ ಕೇಳಿದಾಗ ಅವಾಗ ಹೇಳ್ಕೊಳ್ಳೋಕೆ ತುಂಬ ಹೆಮ್ಮೆ ಆಗುತ್ತೆ. ಆಯಿತಾ, ಅವ್ರ ಮನಸ್ಸಲ್ಲಿ ಅದಿಲ್ಲ. ನಾನು ಪರೀಕ್ಷೆ ಮಾಡಿದೆ, ನಾನು ಇನ್ನೂ ಚಿಕ್ಕವನೇ ಅಂತಿದ್ದಾರೆ ಅವರು, ನನಗೇನು ಗೊತ್ತಿಲ್ಲ ಚಿಕ್ಕವನೇ ಅಂತಿರ್ತಾರೆ. ನನಗಂತೂ ಭಾಳ ಇದೆ. ಯಾಕೆಂದರೆ ಆರೋಗ್ಯ ಜಗದೀಶ್ ಅಂದರೆ ಈ ಹುಡುಗರಿಗೆ ಗಂಡಸ್ರಿಗೆ ಗೊತ್ತಿಲ್ಲ. ಆರೂರು ಜಗದೀಶ್ ಯಾರಂತ ಮನೇಲಿ ಹೆಂಗಸರು ಹೆಣ್ಮಕ್ಳಿಗೆ ಅವ್ರ ಹೃದಯನ ಕೆದ್ದಿದ್ದಾರೆ. ಅವರು ಅಷ್ಟರ ಮಟ್ಟಿಗಿದ್ದಾರೆ. ಮತ್ತು ಜೊತೆಯಲ್ಲಿ ಆಮೇಲೆ ಈಗ ಪುಟ್ಟಕ್ಕನ ಮಕ್ಕಳು, ಆಮೇಲೆ ಈಗಲೂ ನಡೀತೆ. ಇದು ಸೂಪರ್ ಇದೆ, ತುಂಬ ಚೆನ್ನಾಗಿದೆ. ಯಾರೋ ಈಗ ನಾನು ಕೆಲವೊಂದು ಕಡೆ ನೋಡ್ತಿರ್ತೀನಿ, ಮಾತಾಡ್ತಿರ್ತಾರೆ, ಏನೇನೋ ಮಾತಾಡ್ತಿರ್ತಾರೆ. ಯಾಕೆ ಅವ್ರ ಮನೆ ಸ್ಟೋರಿ ಅಂತ, ಅವ್ರ ಮನೆ ಸ್ಟೋರಿ ಅಲ್ಲ, ಆರೂರು ಜಗದೀಶ್ ಅವ್ರ ಸ್ಟೋರಿ ಮಾತಾಡ್ತಾ ಇರ್ತಾರೆ. ಅವ್ರು ಬರೆದಿರೋದು, ಅವ್ರು ಇದ್ರದ್ದು ಅಂತೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ತಿಳಿದ ಮಟ್ಟಿಗೆ ನಮ್ಮ ಕರ್ನಾಟಕದ ಹೀರೋನೇ ಇವ್ರು ಅನಿಸುತ್ತೆ ನನಗೆ. ಅಂದರೆ ಅಲ್ಲಿ ಮಟ್ಟಿಗೆ ಅಂದರೆ ಈಗಂದರೆ ನಿಜ ಹೇಳಬೇಕಂದ್ರೆ ನಾವು ಈ ಒಂದು ಹೋಟ್ಲಿಗೆ ಹೋದಾಗ ಆ ಹೋಟ್ಲ್ ಚೆನ್ನಾಗಿ ಅದಿದಂತೆ, ಆ ಹೋಟ್ಲಲ್ಲಿ ಅಡುಗೆ ಮಾಡೋಂದಿರುತ್ತದು, ಆ ರುಚಿ, ಅವ ಅಡುಗೆ ಯಾವ ರುಚಿ ಮಾಡ್ತಾನೆ ಇದಂತ ಆ ಹೋಟ್ಲ ಓನರ್ ಹೆಸರು, ಆ ಹೋಟ್ಲ್ ಓನರ್ ಬರ್ತು, ಅಡುಗೆ ಬಟನ್ ಹೆಸರು ಯಾರು ಹೇಳಲ್ಲ. ಹಾಗೆ ನಮ್ಮ ಆರೂರು ಜಗದೀಶ್ ಸ್ಕ್ರೀನ್ ಹಿಂದೆ ಎಂತಿಂತ ಇದು ಮಾಡಿ ಭಾಳ ಸ್ಟ್ರಿಕ್. ನಾನು ತುಂಬ ಜನ ಕೇಳಿದ್ದೇನೆ, ಕೆಲಸದಲ್ಲಿ ಎಷ್ಟಿದ್ರೆ ಭಾಳ ಸ್ಟ್ರಿಕ್ ಆಗಿರ್ತಾರೆ, ಭಾಳ ಇದು ಅಂಥೇಳಿ ಎಲ್ಲರೂ ಹೇಳ್ತಾರೆ. ಆದರೆ ಅದ್ರ ತಕ್ಕ ಅವರು ಕೆಲಸ ಮಾಡ್ತಾರೆ. ಅಂದರೆ ಅವ್ರ ಜೊತೆ ಮಾಡಿದವರು ಎಲ್ಲರೂ ಬೆಳಕಿಗೆ ಬಂದಿದ್ದಾರೆ, ಎಲ್ಲರೂ ಒಂದು ಲೆವೆಲ್ ಇದ್ದಾರೆ, ಒಂದು ಪೊಸಿಷನ್ ಇದ್ದಾರೆ. ಅಂದರೂ ಅವ್ರು ಮಾಡಿದ್ದು ಯಾವುದು ಫೇಲ್ ಆಗಲ್ಲ ಅಂತ ಅನ್ನೋದು ನಂಬಿಕೆ ನನಗಿದೆ. ಖಂಡಿತ ನಾನು ಏನು ಹೇಳ್ತೀನಿ ಅಂದರೆ, ಈಗೊಂದು ಕಷ್ಟ ಇದ್ದಾಗ ಇಂಥ ದೇವಸ್ಥಾನಕ್ಕೆ ಹೋದ್ರೆ ನಿಂಗೆ ಪರಿಹಾರ ಆಗ್ತಿದೆ ಅಂತಾರೆ ಜ್ಯೋತಿಷರು. ಹಾಗೆ ಈ ಬೆಳಿಬೇಕನ್ನೋರನ್ನ ನಾನು ಹೇಳಿರ್ತೀನಿ ಇವರಿಗೆ, ಹೋಗ್ರಿ ಅವ್ರ ಹತ್ರ ಹೇಳಿದ. ಅವ್ರು ಏನಂತಂದರೆ ಅವರು ಒಂದು ನೋಡ್ತಾರೆ,
ಚಾನಲಿಗೆ ಕಳಿಸ್ತಾರೆ. ಅದು ಸಿಲೆಕ್ಟ್ ಆದಮೇಲೆ ನಾ ಹೇಳಿದ್ರೆ ಅಂತಲ್ಲ, ಹಾಗೆ ಅವ್ರು ಇದಾದರೆ ಗ್ಯಾರಂಟಿ ಇದು ಮಾಡ್ತಾರೆ. ನನಗೆ ಯಾರು ಗೊತ್ತಿರ್ತಾರೆ ಕೇಳ್ಕೊಳ್ಳಿ, ಇವ್ರಿಗೆ ಕಳಿಸ್ತೀನಿ ಸರ್ ಇವರೊಂದು ಹಿಂಗಿದೆ ಅಂತ. ಅವರು ಅದನ್ನ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿದ ಈ ಹೋಟ್ಲಾಗ ಆದರೂ ಅಷ್ಟೇ, ಅಡುಗೆ ಬಟ್ಟನ್ನು ಕಳಿಸಿದ್ರೆ ಅವ್ನು ಟೇಸ್ಟ್ ಇದ್ದರೆ ಅವ್ನು ಇಟ್ಕೊಳ್ತಾರೆ, ಎಲ್ಲರೂ ಅವ್ನು ಮನೆಗೆ ಕಳಿಸ್ತಾರೆ. ಯಾಕಂದರೆ ಹೋಟ್ಲ್ ವ್ಯವಹಾರ ಹಾಳಾಗತ್ತಲ್ಲ, ಅದೇ ರೀತಿ ಇವ್ರದ್ದು ವ್ಯವಹಾರ ಹಾಳಾಗಬಾರ್ದು, ನಾನು ಬೆಳ್ಕೊಂಡು ಹೋಗಬೇಕು ಅನ್ನೋದು ತುಂಬ ಇದೆ. ನಾನು ಕೇಳಿದೆ ಅವರಿಗೆ, ಸರ್ ಏನಿದು ಎಲ್ಲ ಉಡುಪಿಯವರೆಲ್ಲ ಹೋಟ್ಲು ಬಾರ್ ಇದು ಮಾಡ್ತಾರೆ, ನೀವು ಬಂದು ಇದಕ್ಕೆ ಅಂತಂದ್ರೆ ಅದೇ ಹೇಳ್ತಾರೆ. ಸೇಮ್ ಸ್ಟೋರಿ ನನಗೆ ಹಿಂದೆನೇ ಹೇಳಿದರು, ಹಿಂಗೆ ಹೀರೋ ಆಗಬೇಕು ಮುಂದೆ ಆಗಲಿಲ್ಲ, ಅದಕ್ಕೆ ಈಗ ಡೈರೆಕ್ಟ್ರ್ ಆಗಿದ್ದೀನಿ ಅಂತ. ತುಂಬ ಖುಷಿಯಾಗುತ್ತಿದೆ. ಅವರೊಂದು ನನಗೆ ಹತ್ತಿರಕ್ಕಾಗಿದ್ದು ನನಗೆ ತುಂಬ ಹೆಮ್ಮೆ ಇದೆ. ಆಯಿತಾ, ನಮ್ಮ ದಕ್ಷಿಣ ಕನ್ನಡಕ್ಕೆ ಒಂದು ಮಾಣಿಕ್ಯ ಅಂತ ನಾನು ಹೇಳ್ತೀನಿ ಅವ್ರಿಗೆ. ಮೊದಲನೇದಾಗಿ ಏನು ಇವತ್ತೊಂದು ದಿನ ನಾವು ಆರೂರು ಜಗದೀಶ್ ಅವರು ಅವರ 47ನೇ ವರ್ಷದ 47 ಬಿಟ್ಟು ಈಗ 48 ಕಾಲಿಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ, ಇವರು ಏನು ಇಲ್ಲಿವರೆಗೂ ಮಾಡ್ಕೊಂಬರ್ತಾ ಇದ್ದಾರೆ, ಹಲವಾರು ಯಶಸ್ವಿ ಧಾರಾವಾಹಿಗಳನ್ನು ಮಾಡ್ಕೊಂಬರ್ತಾ ಇನ್ನೂ ಅದ್ಭುತವಾಗಿ ನೂರಾರು ಕಲಾವಿದರನ್ನು ಬೆಳೆಸ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಜೊತೆಗೆ ಏನು ನಮ್ಮ ಕೃಷ್ಣ ಗುರೂಜಿ ಇದ್ದಾರೆ, ಅವರ ಮುಖಾಂತರ ನನಗೆ ಪರಿಚಯ ಆದರು, ನಮಗೆ ಆಫೀಸ್ಗೂ ಕೂಡ ಬಂದರು. ನನಗೆ ಅವರ ಬಗ್ಗೆ ತುಂಬ ಅಪಾರವಾದ ಗೌರವ. ಯಾಕೆ ಅಂದರೆ ಒಂದು ಸ್ಟ್ರೈಟ್ ಫಾರ್ವರ್ಡು, ನೇರ ನುಡಿ ನೇರ ಮಾತು, ಈ ಥರ ಇರುವಂಥ. ಈಗ ನಾವು ಅದೇ ಒಂದು ಆ್ಯಂಗಲಲ್ಲಿ ಇರೋದರಿಂದ ಬೇಗ ಕನೆಕ್ಟ್ ಆಗ್ತೀವಿ ನಾವು. ಯಾರು ಒಬ್ಬ ನೇರ ನುಡಿ ಇರ್ತಾರೆ ಅವರು ಬೇಗ ಕನೆಕ್ಟ್ ಆಗ್ತಾರೆ. ನನಗೆ ತುಂಬ ಖುಷಿ ಆಗ್ತಾಯಿದೆ ಇವತ್ತೊಂದು ದಿನ ಅವ್ರ ಜೊತೆಲಿ ನಾವು ಬೆರೀತಾ ಇರೋದ್ರಿಂದ. ಅವ್ರು ಮಾಡುವಂಥ ಕೆಲಸ ಇರ್ಬೋದು, ಪ್ರಾಮಾಣಿಕತೆಗೆ ಮಾನ್ಯತೆಯನ್ನು ಕೊಡ್ತಾರೆ, ಬೆಳೆಯೋಕ್ಕೆ ಆಸ್ಪದವನ್ನು ಕೊಡ್ತಾರೆ, ಹಲವಾರು ಕಲಾವಿದರನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ಈಗ ಅವರ ಆಗುಹೋಗುಗಳು ಅವ್ರು ಯಾವ ರೀತಿ ಬಂದರು ಅಂತ ನಾನು ಕೆಲವು ಅವರ ಮಾತಿನಲ್ಲಿ ಕೇಳಿದೆ. ತುಂಬ ಖುಷಿ ಆಯಿತು. ಯಾವ ರೀತಿ ಬಂದರು, ಅವರ ತಂದೆ ತಾಯಿ ಬಗ್ಗೆ ಗೌರವ ಎಷ್ಟು ಇಟ್ಕೊಂಡಿದ್ದಾರೆ, ಯಾವ ರೀತಿ ನಾನು ಹೆಂಗೆ ಬಂದೆ, ಏನು ಮಾಡಿದೆ ಅನ್ನೋದು. ನಿಜವಾಗ್ಲೂ ಒಬ್ಬ ಕಲಾವಿದರಾಗಬೇಕು, ಒಂದು ಏನಾರು ಆಗಬೇಕು ಅಂದರೆ ಹಠ ಛಲ ಇರಬೇಕು, ಮಾಡುವಂಥ ಕೆಲಸ ಪ್ರಾಮಾಣಿಕತೆ ಇರಬೇಕು, ಅದಕ್ಕೆ ಒತ್ತನ್ನು ಕೊಡಬೇಕು. ಒತ್ತನ್ನು ಕೊಡಬೇಕು ಅಂದರೆ ನಾನು ಮಾಡಬಲ್ಲೆ, ನಾನು ಮಾಡೇ ತೀರ್ತೀನಿ ಅನ್ನೋ ಒಂದು ಪಾಯಿಂಟನ್ನು ಇಟ್ಕೊಂಡು ಬಂದಾಗ ಖಂಡಿತ ನಾವು ಯಶಸ್ವಿಯನ್ನು ಕಾಣ್ತೇವೆ. ಈಗ ತಾವು ಹೇಳಿದ್ರು ನಾನು ಸಿನಿಮಾ ಮಾಡಬೇಕು ಅಂತ ಹೊರಟೆ, ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿದೆ ಅಂತ. ನಾನು ಕೂಡ ಹೇಳ್ತಾ ಇದ್ದೆ, ನಮ್ಮ ಸಂಸ್ಥೆ ಕಡೆಯಿಂದ ಎಲ್ಲ ನಮ್ಮ ಆತ್ಮೀಯರ ಕಡೆಯಿಂದ ಹೇಳ್ತಾ ಇದ್ದೀನಿ, ಮುಂದಿನ ದಿನದಲ್ಲಿ ಅವರು ಒಳ್ಳೆ ಸಿನಿಮಾ ಮಾಡಿ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಹೆಸರನ್ನು ಕೊಡಲಿ, ಅವರು ಕೂಡ ಇನ್ನೂ ಉನ್ನತವಾಗಿ ಬೆಳೀಲಿ, ಆರ್ಥಿಕವಾಗಿ ಬೆಳೀಲಿ, ಜೊತೆಗೆ ಅವರ ಜೊತೆ ಇರುವಂಥವ್ರಿಗೆಲ್ಲರನ್ನೂ ಬೆಳೆಸಲಿ ಅಂತ ನಾನು ಖಂಡಿತ ಆಶಿಸ್ತೀನಿ. ಹಾಗೆ ನಮ್ಮ ಆತ್ಮೀಯರಂಥ ಗುರೂಜಿಯವರು ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ಇವರು ಕೂಡ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ನನ್ನ ಭಾವನೆ. ಹಾಗಾಗಿ ಇನ್ನೂ ಉನ್ನತವಾಗಿ ಅವರು ಕೆಲವ್ರನ್ನೆಲ್ಲನ ತುಂಬ ಒಂದು ಒಳ್ಳೆಯ ಒಂದು ಇರುವಂಥವ್ರಿಗೆ, ಕಲಾವಿದರು ಅಂತ ಇರುವಂಥವ್ರಿಗೆ ಇವ್ರ ಹತ್ರ ಕಳಿಸಿ, ಇಂಥ ಒಬ್ಬ ಹೆಣ್ಮಗು ಇದ್ದಾಳೆ, ಇಂಥ ಒಂದು ಹುಡುಗ ಇದ್ದಾನೆ, ಅವ್ರಿಗೆ ಆ್ಯಕ್ಟಿಂಗು ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಹೇಳ್ಕೊಂಡು ಇವರು ಕೂಡ ಅವ್ರಿಗೆ ಆಸ್ಪದನ ಕೊಟ್ಟು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತ ಬೆಳೀಲಿ, ಇನ್ನೂ ಉನ್ನತವಾಗಿ ನಮ್ಮ ಆರೂರು ಜಗದೀಶ್ ಅವರು ಇನ್ನೂ ಉನ್ನತವಾಗಿ ಬೆಳೀಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ.